with the Lord, I enjoy. Hallelujah. ಕರ್ತನನ್ನು ಆರಾಧಿಸುವುದರಲ್ಲಿ ಎಷ್ಟೋ ನೆಮ್ಮದಿ, ಸಂತೋಷ. Praise the Lord. ದೇವರನ್ನ ಆರಾಧಿಸುವುದರಲ್ಲಿ ಇರ್ತಕ್ಕಂಥ ಒಂದು ಸಂತೋಷ, ಖುಷಿ ಬೇರೆ ಯಾವುದರಲ್ಲಿ ಇರೋದಿಲ್ಲ. ಬಿಟ್ಟರೆ ಇನ್ನೂ 1 hour ಹಾಗೇ ಆರಾಧನೆ ಮಾಡ್ಕೊಂಡೇಣ ಅನಿಸ್ತದೆ. Praise the Lord. Hallelujah. ದೇವರ ಪ್ರಸನ್ನತೆ, ದೇವರ ಕೃಪೆ, ದೇವರನ್ನು ಮುಟ್ಟುವಂಥ ವಾಕ್ಯ, ಅವುಗಳನ್ನು ನಾವು ಎಷ್ಟು ಹೊಗಳಿದ್ರು ಸಾಲದು. ಯಾಕೆಂದರೆ ಅವನ್ನ ನಾವು ಕೊಂಡುಕೊಳ್ಳಿಕ್ಕಾಗೋದಿಲ್ಲ, ನಮ್ಮವುಗಳನ್ನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ದೇವರು ನಮಗೆ ಅದೆಲ್ಲವನ್ನ ಉಚಿತವಾಗಿ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಉಚಿತವಾಗಿ ದೇವರು ನಮಗೆ ಅದನ್ನ ಕೊಟ್ಟಿದ್ದಾರೆ. ಎಂಥ ಒಂದು ದೊಡ್ಡ ಕೃಪೆ, ಎಂಥ ಒಂದು ದೊಡ್ಡ ಆಶೀರ್ವಾದ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಖಂಡಿತ ಸ್ತೋತ್ರ. ನೋ ಪ್ರಾಬ್ಲಮ್. ಆದಷ್ಟು ಬೇಗ ಮುಗಿಸಲಿಕ್ಕೆ ಟ್ರೈ ಮಾಡ್ತೀನಿ. ಈ ದಿನ ದೇವರ ಧ್ಯಾನಕ್ಕಾಗಿ ಆರಿಸಿಕೊಂಡ ಭಾಗ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಅದರಲ್ಲಿ 10ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನವನ್ನು ನಾವು ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿ ಕೊಂಡವರಾಗಿ ಬಲಗೊಳ್ಳಿರಿ. ಆಮೆನ್. ಪ್ರೈಸ್ ದಿ ಲಾರ್ಡ್. 2022ನೇ ಇಸ್ವಿಯ ಪ್ರಾರಂಭದಲ್ಲಿ, ಬಹುಶಃ 2021 ಅಂತ್ಯದ ದಿನಗಳು, 2022 ಪ್ರಾರಂಭದ ದಿನಗಳು ನನಗೆ ಚೆನ್ನಾಗಿರಲಿಲ್ಲ. I was in a sick bed. Praise the Lord. Almost I was fighting with the demons. ದುರಾತ್ಮಗಳ ಸಂಗಡ ಹೋರಾಟ ಮಾಡ್ತಾ ಇದ್ದೆ. ಸೊ 3ನೇ ತಾರೀಕು ದೇವರು ನನ್ನೊಂದಿಗೆ ಮಾತನಾಡಿದಂಥ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಬಹುಶಃ ನಾನು ಅಂದ್ಕೊಳ್ತೇನೆ, ಎಲ್ಲರೂ ನಂಬುವ ಹಾಗೆ ನಾನು ನಂಬುವುದಾದ್ರೆ 2022ಕ್ಕೆ ದೇವರು ನನಗೆ ಮಾಡಿದಂಥ ವಾಗ್ದಾನ. 31ನೇ ತಾರೀಕು ನೈಟ್ ಮಾಡಲಿಲ್ಲ, 3ನೇ ತಾರೀಕು ದೇವರ ಈ ವಾಕ್ಯ ನನಗೆ ಬಂತು. ಏನಂದ್ರೆ ಬಹಳ ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡೋದು ದೇವರು ನನಗೆ. ಪ್ರೈಸ್ ದಿ ಲಾರ್ಡ್. ಸೊ ಇಂಗ್ಲಿಷ್ ವರ್ಡ್ ಅಲ್ಲಿ ಮಾತಾಡಿಲ್ಲ. ನಾನು ಇಂಗ್ಲಿಷ್ ಬೈಬಲ್ ಉಪಯೋಗಿಸ್ತೀನಿ, ಕನ್ನಡ ಬೈಬಲ್. ಆದರೆ ದೇವರು ಕನ್ನಡದಲ್ಲಿ ಸ್ಪಷ್ಟವಾಗಿ ನನ್ನೊಂದಿಗೆ ಮಾತನಾಡಿದಂಥ ವಾಕ್ಯ, ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೋ. ಪ್ರೈಸ್ ದಿ ಲಾರ್ಡ್. ಅದು ದೇವರ ವಾಕ್ಯ. ದೇವರು ನನಗೆ ಕೊಟ್ಟಿದ್ದು 3ನೇ ತಾರೀಕು. ಈ ವರ್ಷ ನೀನು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅಪೊಸ್ತಲ ಪೌಲನು ಎಫೆಸದವರಿಗೆ ಇರುವಂಥ ವಿಶ್ವಾಸಿಗಳಿಗೆ, ಆತ್ಮದಲ್ಲಿ ಬಹಳ ಬಲವಾಗಿ ಇರುವಂಥ ವಿಶ್ವಾಸಿಗಳಿಗೆ ಪೌಲನು ಬರೆಯುತ್ತಾನೆ, ಕಡೇ ಮಾತೇನೆಂದರೆ ಸಹೋದರರೇ. ಅಂದರೆ ಹೆಚ್ಚು ಕಮ್ಮಿ ನಮಗೆಲ್ಲರಿಗೂ ಗೊತ್ತು, ಪೌಲನು ಎಫೆಸದ ಸಭೆಗೆ ಬರೆದಂಥ ಕೊನೆಯ ಪತ್ರಿಕೆ ಅದು. ಅವನ ಕೊನೆಯ ದಿನಗಳಲ್ಲಿ, ಅದಕ್ಕೆ ನಾವು ಇವುಗಳನ್ನು ಸೆರೆಮನೆಯ ಪತ್ರಿಕೆಗಳು ಎಂಬುದಾಗಿ ಕರೆಯುತ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಎಫೆಸದವರಿಗೆ ಬರೆದ ಪತ್ರಿಕೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ, ಮತ್ತೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ, ಈ 3 ಪತ್ರಿಕೆಗಳನ್ನು ನಾವು ಸೆರೆಮನೆಯ ಪತ್ರಿಕೆಗಳು, ಪ್ರಿಸನ್ ಎಪಿಸಲ್ಸ್ ಎಂಬುದಾಗಿ ಕರೆಯುತ್ತೇವೆ. ಯಾಕೆಂತ ಹೇಳಿದ್ರೆ ಪೌಲನು ಅವನು ಸೆರೆಮನೆಯಲ್ಲಿದ್ದಾಗ ಕೊನೆಯ ದಿನಗಳಲ್ಲಿ ಅವನು ಬರೆದಂಥ ಪತ್ರಿಕೆಗಳು ಇವಾಗಿವೆ. ಸೊ ಪೌಲನು ಅವನ ಕೊನೆಯ ದಿನಗಳಲ್ಲಿ ಕೊನೆಯದಾಗಿ ಬರೆಯುತ್ತಿರುವಾಗ, ಕೊನೆಯ ಪತ್ರಿಕೆಯಲ್ಲಿ ಕೊನೆಯದಾಗಿ ಅವನು ಹೇಳುವಂತ ಮಾತೇನೆಂದರೆ, ಪ್ರೈಸ್ ದಿ ಲಾರ್ಡ್, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ಹೊಸದಾಗಿ ನಂಬಿದವರಿಗೆ ಅವನು ಹೇಳ್ತಾ ಇಲ್ಲ, ಇನ್ನೇನು 3 ತಿಂಗಳು 6 ತಿಂಗಳು ರಕ್ಷಣೆ ಹೊಂದಿದವರಿಗೆ ಅವನು ಹೇಳ್ತಾ ಇಲ್ಲ,
ಬಹುಶಃ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಾ ಸಭೆಗಳನ್ನ ಪೌಲನು ಸ್ಥಾಪಿಸಿದಂತ ಪ್ರತಿಯೊಂದು ಸಭೆಗಳನ್ನ ನೀವು ತೆಗೆದುಕೊಂಡ್ರೆ ಎಲ್ಲಾ ಸಭೆಗಳಲ್ಲಿಗಿಂತ ಆತ್ಮಿಕವಾಗಿ ದೇವರ ಜ್ಞಾನದಲ್ಲಿಯೂ ಕ್ರಿಸ್ತೇಸುವಿನ ಜ್ಞಾನ ವಿವೇಕಗಳಲ್ಲಿಯೂ ಅತ್ಯಂತ ಎತ್ತರಕ್ಕೆ ಆತ್ಮಿಕವಾಗಿ ಬೆಳೆದು ದೇವರ ಉದ್ದ ಅಗಲ ಎಷ್ಟು ದೊಡ್ಡದೆಂಬುದಾಗಿ ಗ್ರಹಿಸಲಿಕ್ಕೆ ಸಾಮರ್ಥ್ಯ ಹೊಂದಿದಂತ ವಿಶ್ವಾಸಿಗಳು ಎಫೆಸದ ಸಭೆಯವರಾಗಿದ್ದರು ಪ್ರಿಯರೇ. ಅಂತ ಎಫೆಸದ ಸಭೆಯವರಿಗೆ ದೇವರ ನಾನಾ ಗೂಢಾರ್ಥಗಳನ್ನ ನಾನಾ ಮರ್ಮಗಳನ್ನ ದೇವರ ರಾಜ್ಯದ ಆತ್ಮಿಕ ರಾಜ್ಯದ ಉದ್ದ ಅಗಲತೆಗಳನ್ನ ಈಗಾಗಲೇ ಆತ್ಮಿಕ ಕಣ್ಣುಗಳಿಂದ ನೋಡುತ್ತಿರುವಂತ ಎಫೆಸದ ಸಭೆಯವರಿಗೆ ಪೌಲನು ಹೇಳುವಂತ ಮಾತು, ಪ್ರಿಯ ದೇವರ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿಯರೇ, ನೀವು ಕರ್ತನನ್ನ ಆಶ್ರಯಿಸಿಕೊಳ್ಳಿರಿ. ಹೊಸ ವಿಶ್ವಾಸಿಗಳಲ್ಲ, ಸತ್ಯವೇದ ಅಲ್ಪ ಸ್ವಲ್ಪ ಗೊತ್ತಿದ್ದಂತವರು ಅಲ್ಲ, ಇನ್ನೂ ಸತ್ಯವೇದದ ಬಗ್ಗೆ ಈಗಾಗಲೇ ತಿಳ್ಕೊಳ್ತಿರುವಂತ ಶಿಶು ಮಕ್ಕಳು ಅವರಲ್ಲ. ಈಗಾಗಲೇ ಕ್ರಿಸ್ತ ಯೇಸುವಿನ ಐಕ್ಯತೆಯಲ್ಲಿ ಅವರು ಬೆಳೆದಂತ ವಿಶ್ವಾಸಿಗಳು, ಬಲವಾಗಿ ಬೆಳೆದಂತ ವಿಶ್ವಾಸಿಗಳು. ಅಪೊಸ್ತಲ ಪೌಲನ ಕೈಯಲ್ಲಿ 3 ವರ್ಷ ಹಗಲು ಇರುಳು ವಾಕ್ಯವನ್ನು ಕೇಳಿದಂತ ವಿಶ್ವಾಸಿಗಳು. They had one of the greatest pastors that the world can ever have. Great man, Apostle Paul himself. ಎಂತ ಪಾಸ್ಟರ್ ಈ ಸಭೆಯವರಿಗೆ ಇದ್ದಂಥವು. ಅಂತ ಸೇವಕನ ಕೈಯಲ್ಲಿ ಬೆಳೆದಂತ ವಿಶ್ವಾಸಿಗಳಿಗೆ ಪೌಲನು ಬರೆಯುವಂತ ಮಾತೇನೆಂದ್ರೆ, ನೀವು ಕರ್ತನನ್ನ ಆಶ್ರಯಿಸಿಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಈ ಲೋಕದಲ್ಲಿ ಬೇರೆ ಯಾವುದಕ್ಕೂ ನಾವು ಗ್ಯಾರಂಟಿ ಕೊಡಕ್ಕಾಗೋದಿಲ್ಲ. ನಾವು ಯಾವುದನ್ನು ಆಶ್ರಯಿಸಿಕೊಂಡ್ರು ಅದಕ್ಕೆ ಗ್ಯಾರಂಟಿ ಇಲ್ಲ. ಲೋಕವು ವಂಚಿಸುತ್ತದೆ. ಈ ಲೋಕದಲ್ಲಿ ಕ್ರಿಸ್ತ ಯೇಸುವಿನ ಮಕ್ಕಳನ್ನ ವಂಚಿಸಲಿಕ್ಕೆ ಅನೇಕ ವಿಷಯಗಳು ಕಾಯ್ಕೊಂಡಿದ್ದಾವೆ ಹೊರಗಡೆ. ಹಾಗಾದ್ರಿಂದ ಯಾವುದನ್ನು ನಾವು ಆಶ್ರಯಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ದೇವರ ಮಕ್ಕಳಾಗಿ ನಾವು ಆಶ್ರಯಿಸಿಕೊಳ್ಳುವುದಾದ್ರೆ ಅದು ಕೇವಲ ಒಂದೇ, ನಮ್ಮ ದೇವರನ್ನು ನಾವು ಆಶ್ರಯಿಸಿಕೊಳ್ಳಬೇಕು. ಅದೆಂತ ಪರಿಸ್ಥಿತಿಯ ಆಗಿರಲಿ, ಎಂತ ಸ್ಥಿತಿಯಲ್ಲಿ ನಾವಿರಲಿ, ಎಷ್ಟೇ ಉತ್ತಮ ಸ್ಥಿತಿಯಲ್ಲಿ ನಾವಿರಲಿ, ನಾವು ಆತ್ಮೀಕವಾಗಿ ಬೆಳೆದವರಾಗಿ ನಾವು ಪರಲೋಕದಲ್ಲಿ ದೇವರ ಸಿಂಹಾಸನದ ಸ್ಥಿತಿಯಲ್ಲಿ ಕುಳಿತುಕೊಂಡಂತೆ ನಾವು ಭಾವಿಸಿಕೊಂಡು ಅಂದುಕೊಂಡು ನಾನು ಆತ್ಮೀಕವಾಗಿ ಚೆನ್ನಾಗಿದ್ದೇನೆ, ಆತ್ಮೀಕವಾಗಿ ಬೆಳೆದಿದ್ದೇನೆ, ಆತ್ಮಿಕ ಸಂಗತಿಗಳು ನನಗೆ ಗೊತ್ತುಂಟು, ಆತ್ಮಿಕ ಲೋಕದಲ್ಲಿ ನಾನಿದ್ದೇನೆ, ಆತ್ಮನ ವರಗಳು ನನಗುಂಟು, ಆತ್ಮನ ಫಲಗಳು ನನಗುಂಟು, ಆತ್ಮನಿಂದ ತುಂಬಲ್ಪಟ್ಟಿದ್ದೇನೆ, ಅಭಿಷೇಕಿಸಲ್ಪಟ್ಟಿದ್ದೇನೆ, ನಾನು ಆತ್ಮದಲ್ಲಿಯೇ ಈಜಾಡುತ್ತಿದ್ದೇನೆ ಎಂಬ ಸ್ಥಿತಿ ನಮಗಿದ್ರೂ ಕೂಡ ನಾವು ಆಶ್ರಯಿಸಿಕೊಳ್ಳಬೇಕಾದದ್ದು ಕೇವಲ ಒಂದೇ, ಅದು ನಾವು ನಂಬಿರುವಂತ ನಮ್ಮ ಕರ್ತನಾದ ದೇವರು. ಇವತ್ತು ನಾನು ಕೊಡ್ಲಿಕ್ಕೆ ಈ ವಾಕ್ಯ ಕೊಡ್ಲಿಕ್ಕೆ ಬಯಸಿದಂತ ವಾಕ್ಯ ಕೀರ್ತನೆ 23ನೇ ಅಧ್ಯಾಯವನ್ನು ನಾನು ಪ್ರಸಂಗ ಮಾಡಬೇಕೆಂಬುದಾಗಿ ಅಂದ್ಕೊಂಡಿದ್ದೆ. ಆದರೆ ಕಳೆದ ರಾತ್ರಿ ದೇವರದನ್ನ ಬದಲಾಯಿಸಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಫ್ ಕೋರ್ಸ್ ಆಲೋಚನೆ ಒಂದೇ, ಥಾಟ್ ಒಂದೇ. ದಾವೀದನು ಎಲ್ಲವೂ ಇದ್ರೂ ಕೂಡ ಅವನು ಹೇಳ್ತಾನೆ, ಯೆಹೋವನು ನನ್ನ ಗುರುವನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದಾವೀದನ ಆಶ್ರಯ ಆತನ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಸಾರಿ ಅವನಿಗೆ ಕೈಲಾಗಿ ಕೆಲವು ಸಮಯಗಳಲ್ಲಿ ಅದ್ರ ಮೇಲೆ ಇದ್ರ ಮೇಲೆ ಆದ್ಕೊಂಡಾಗ ಅವನಿಗೆ ಆದಂತ ಒಂದು 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 ದುರಾದೃಷ್ಟಕರವಾದ ಅನುಭವಗಳು ಮತ್ತೆ ಅವನ
ಮತ್ತೆ ಅವನು ಹೇಳ್ತಾನೆ, ನಾನು ಯಾವುದನ್ನು ಆತ್ಕೊಳ್ಳಬಾರದು. ನನ್ನ ಸಿಂಹಾಸನವನ್ನಾಗಲಿ, ನನ್ನ ಸೈನ್ಯವನ್ನಾಗಲಿ, ಇಸ್ರಾಯೇಲ್ ಜನರನ್ನಾಗಲಿ, ಶ್ರೀಮಂತಿಕೆಯನ್ನಾಗಲಿ, ಯಾವುದರ ಮೇಲೆ ನನ್ನ ಆಶ್ರಯವಿರಬಾರದು. ನನ್ನ ಆಶ್ರಯಗಿರಿ ನನ್ನ ದೇವರು ಮಾತ್ರವೇ. ಯೆಹೋವನು ನನ್ನ ಕುರುಬನಾಗಿದ್ದಾನೆ, ನಾನು ಕೊರತೆ ಪಡುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ದೇವರನ್ನು ಆಶ್ರಯಿಸಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಎಲ್ಲಾ ಪರಿಸ್ಥಿತಿಗಳಲ್ಲಿ, ಎಲ್ಲಾ ಸಂದರ್ಭಗಳಲ್ಲಿ. ಅದಕ್ಕೆ ಪೌಲನು ಬರೆಯುತ್ತಾನೆ, ನಾನು ಶ್ರೀಮಂತನಾಗಿರಲು ಬಲ್ಲೆನು, ನಾನು ಬಡವನಾಗಿರುವುದಕ್ಕೂ ಬಲ್ಲೆನು. ಯಾಕೆಂದರೆ ನಾನು ಯಾವ ಆತನಲ್ಲಿದ್ದೇನೋ ಆತನಲ್ಲಿದ್ದುಕೊಂಡು ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗ್ತೇನೆ. ನನ್ನ ಆಶ್ರಯಗಿರಿ, ನನ್ನ ಬಂಡೆ, ನನ್ನ ಕೋಟೆ ಎಲ್ಲವೂ ನನ್ನ ದೇವರಾಗಿದ್ದಾನೆ. ಈಗ ಲೋಕವು ಯಾವತ್ತಿಗೂ ನಮಗೆ ಸಹಾಯ ಮಾಡೋದಿಲ್ಲ. ಲೋಕವಾಗಲಿ, ಲೋಕದಲ್ಲಿರುವವುಗಳಾಗಲಿ, ಲೋಕದ ಆಲೋಚನೆಗಳಾಗಲಿ, ಲೋಕದ ಜ್ಞಾನವಾಗಲಿ, ಲೋಕದ ಹಣ, ಅಂತಸ್ತು, ಆಸ್ತಿಯಾಗಲಿ, ಲೋಕ ಕೊಡುವಂತ ಹೆಸರು, ಘನತೆ, ಮಾನ, ಮರ್ಯಾದೆಯಾಗಲಿ, ಅವು ಯಾವತ್ತಿಗೂ ನಮಗೆ ಆಶ್ರಯವಾಗಿ ನಿಲ್ಲಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಲೋಕವು ನಮಗೆ ವಿರೋಧಿಯಾಗಿದೆ, ಲೋಕವು ನಮಗೆ ಶತ್ರುವಾಗಿದೆ. ಎಂದಿಗೂ ನಮ್ಮನ್ನ ಮಿತ್ರನಂತೆ ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ. ಯಾವ ಕಾರಣಕ್ಕೂ, ಯಾವ ಸಮಯದಲ್ಲಿಯೂ ನಾವು ಲೋಕವನ್ನ ಆಶ್ರಯಿಸಿಕೊಳ್ಳಬಾರದು. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನ ಹೇಳ್ತದೆ. Somebody read fast. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನ. Read fast. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಹಲ್ಲೆಲೂಯಾ. ನಮ್ಮ ಸ್ವಾಮಿ ಹೇಳಿದಂತ ಮಾತು, ಯಜಮಾನನು ಹೇಳಿದಂತ ಮಾತು, ಲೋಕ ಎಂದಿಗೂ ನಿಮ್ಮನ್ನು ಪ್ರೀತಿಸೋದಿಲ್ಲ. ಯಾಕೆಂದ್ರೆ ನೀವು ಲೋಕದವರಲ್ಲ. ನೀವು ಯಾವತ್ತೂ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ನೀವು ಈ ಲೋಕದಲ್ಲಿದ್ರೂ ಕೂಡ, ನೀವು ಈ ಲೋಕದಲ್ಲಿ ಜೀವಿಸಿದ್ರು ಕೂಡ ಎಂದಿಗೂ ನೀವು ಈ ಲೋಕದವರಲ್ಲ. ಲೋಕಕ್ಕೆ ಅದು ಗೊತ್ತು, ಲೋಕದಲ್ಲಿರುವವುಗಳಿಗೆ ಅದು ಗೊತ್ತು, ಲೋಕದ ಶಕ್ತಿಗಳಿಗೆ ಅದು ಗೊತ್ತು. ನೀವು ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ನೀವು ಆರಿಸಲ್ಪಟ್ಟವರು, ನೀವು ಪ್ರತ್ಯೇಕಿಸಲ್ಪಟ್ಟವರು, ನೀವು ಕರೆಯಲ್ಪಟ್ಟವರು, ನೀವು ಶ್ರೇಷ್ಠವಾದ ಪದವಿಗೆ ನೇಮಿಸಲ್ಪಟ್ಟವರು. ಆದ್ರಿಂದ ಲೋಕ ಯಾವತ್ತೂ ನಮಗೆ ಸ್ನೇಹವನ್ನು ತೋರಿಸುವುದಿಲ್ಲ. ಲೋಕ ಯಾವತ್ತೂ ನಮಗೆ ಪ್ರೀತಿಯನ್ನು ತೋರಿಸುವುದಿಲ್ಲ. ಲೋಕ ಮೋಸದಿಂದ, ಮೋಸಕರವಾಗಿ ನಮ್ಮನ್ನ ಮೋಸ ಮಾಡಲಿಕ್ಕೆ ಪ್ರಯತ್ನಿಸುತ್ತದೆ. ಯಾಕೆಂದ್ರೆ ಲೋಕ ನಮ್ಮನ್ನ ದ್ವೇಷಿಸುತ್ತದೆ, ಅದು ನಮ್ಮನ್ನ ಪ್ರೀತಿಸುವುದಿಲ್ಲ. ಇದು ಯೇಸು ಸ್ವಾಮಿ ಹೇಳಿದಂತ ಮಾತು. ಪ್ರಿಯ ದೇವರ ಮಕ್ಕಳೇ, ಲೋಕದಲ್ಲಿ ಬಹಳ ವಿಷಯಗಳನ್ನು ದೇವರು ನಮಗಾಗಿ ಸೃಷ್ಟಿ ಮಾಡಿಟ್ಟಿದ್ದಾನೆ. ಲೋಕದಲ್ಲಿರುವಂತಹ ಎಲ್ಲವುಗಳು ಇಹಲೋಕದ ಅಧಿಕಾರಿಗೆ ಸಂಬಂಧಪಟ್ಟವುಗಳಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಲೋಕದವರಲ್ಲ ನಿಜ, ಇಹಲೋಕದ ಅಧಿಕಾರಿಗೆ ಸಂಬಂಧಪಟ್ಟವರಲ್ಲ ನಿಜ. ಆದರೆ ನಮ್ಮ ದೇವರ ಸೃಷ್ಟಿ ಲೋಕವಾಗಿದೆ. ನಾವು ಅವುಗಳನ್ನು ಉಪಯೋಗಿಸಿಕೊಳ್ಳಬೇಕೇ ವಿನಃ ಅವುಗಳನ್ನು ಆಶ್ರಯಿಸಿಕೊಳ್ಳಬಾರದು. ಲೋಕದಲ್ಲಿರುವಂತಹ ಯಾವುಗಳನ್ನು ನಾವು ಆಶ್ರಯಿಸಿಕೊಳ್ಳಬಾರದು. ಯಾಕೆಂದರೆ ಲೋಕ ನಮಗೆ ಶತ್ರುವಾಗಿದೆ. Somebody read James chapter 4 verse 4. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. Read fast. Hallelujah. ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು. ಇಹಲೋಕದ ಸ್ನೇಹವು ದೇವರ ವಿರೋಧಿ ಎಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಲೋಕಕ್ಕೆ ಸ್ನೇಹಿತನಾಗಬೇಕಂತ ಅಂದುಕೊಳ್ಳುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುವನಾಗಿದ್ದಾನೆ.
ಲೋಕದಲ್ಲಿ ನಮಗೆ ಪ್ರಖ್ಯಾತಿ ಏನಕ್ಕೆ ಬೇಕು? ಈ ಲೋಕದಲ್ಲಿ ನಮಗೆ ಹೆಸರು ಏನಕ್ಕೆ ಬೆಳಿಬೇಕು? ಈ ಲೋಕದಲ್ಲಿ ಯಾಕೆ ನಮ್ಮ ಹೆಸರು ಎಲ್ಲ ಕಡೆಗಳಲ್ಲಿ ಹರಡಬೇಕು? ಈ ಲೋಕದಲ್ಲಿ ಯಾಕೆ ನಾನು ಎಲ್ಲ ಕಡೆಗಳಲ್ಲಿ ಕೇಳಿಸಿಕೊಳ್ಳೋನಾಗಿರ್ಬೇಕು? ಈ ಲೋಕದಲ್ಲಿ ನಾನು ಏನು ಮಾಡಬೇಕು? ವಾಟ್ ಐ ಹ್ಯಾವ್ ಟು ಡೂ ಇನ್ ದಿಸ್ ವರ್ಲ್ಡ್? ದಟ್ ಇಸ್ ಡೇಂಜರಸ್. ಈ ಲೋಕವನ್ನ ಸ್ನೇಹಿತನನ್ನಾಗಿ ಮಾಡಿಕೊಳ್ಳೋದು ದೇವರಿಗೆ ವಿರೋಧಿ ಆಗ್ತಾನೆ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ. ನಾವು ಈ ಲೋಕದವರಲ್ಲ ಪ್ರಿಯರೇ. ಸಿಲುಬೆಯ ನೆರಳದಲ್ಲಿ ಇರೋದನ್ನ ನಾವು ಕಲ್ತ್ಕೊಳ್ಬೇಕು. ಸಿಲುಬೆಯ ಹಿಂದೆ ನಿಂತ್ಕೊಳ್ಳೋದನ್ನ ನಾವು ಕಲ್ತ್ಕೊಳ್ಬೇಕು. ನನ್ನ ಮುಂದೆ ಒಬ್ಬ ಆತನು ಇದ್ದಾನೆ, ನನ್ನ ಮುಂದೆ ಒಬ್ಬ ಆತನು ನಡೀತಾ ಇದ್ದಾನೆ, ನನ್ನ ಮುಂದೆ ಒಬ್ಬ ಆತನು ಹೋಗಿದ್ದಾನೆ, ನನ್ನ ಮುಂದೆ ಒಬ್ಬನು ಈ ಲೋಕವನ್ನ ಜಯಿಸಿದ್ದಾನೆ. ಆತನು ನನ್ನ ಯಜಮಾನನು, ಸರ್ವಶಕ್ತನು, ಸೃಷ್ಟಿಕರ್ತನು, ಸಮಸ್ತಕ್ಕೂ ರಕ್ತವನ್ನು ಸರಿಸಿದಾತನು, ಸತ್ತವನು, ಹೂಣಲ್ಪಟ್ಟವನು, ಮೃತ್ಯುಂಜಯನಾಗಿ ಎದ್ದು ಬಂದಾತನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯರೇ, ಆತನ ಹೆಸರು ಮಾತ್ರವೇ ನನ್ನ ಮುಂದೆ ಇರಬೇಕು, ಯಾವುದು ನಮ್ಮ ಮುಂದೆ ಇರಬಾರದು. ಪ್ರಿಯರೇ, ನನಗಾದರೂ ಸಿಲುಬೆಗೆ ಹಾಕಿಸಿಕೊಂಡಂತ ಯೇಸುವನ ಪ್ರಚುರಪಡಿಸುವುದು ಒಂದೇ ನನ್ನ ಗುರಿ. ಹಲ್ಲೆಲೂಯ, ಹಲ್ಲೆಲೂಯ. ಆತನನ್ನು ಪ್ರಕಟಪಡಿಸದೇ ಇರುವವನು ಶಾಪಗ್ರಸ್ತನಾಗಲಿ ಎಂಬುದಾಗಿ ಪೌಲನು ಬರೆಯುತ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ಆತನನ್ನ ಪ್ರಚುರಪಡಿಸಿದವನು ಶಾಪಗ್ರಸ್ತನಾಗಲಿ. ನನಗಾದರೂ ಕ್ರಿಸ್ತನು, ಆತನ ಸಿಲುಬೆ ಮಾತ್ರವೇ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ. ಬಹಿರಾಚಾರಗಳಿಂದ ಮಾನ ಪಡೆಯಬೇಕೆಂದಿರುವವನು, ಬಹಿರಾಚಾರಗಳಿಂದ ಮಾನ ಪಡೆಯಬೇಕೆಂದಿರುವವರು. ಪ್ರಿಯ ದೇವರ ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಇವತ್ತು ಯಾವ್ಯಾವ ವಿಷಯಗಳಿಂದ ನಾನು ಈ ಲೋಕದಲ್ಲಿ ನಮ್ಮನ್ನ ನಾವು ಪ್ರಕಟಪಡಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಬಹಿರಾಚಾರಗಳು ಎಷ್ಟಿದಾವೆ, ಎಂತೆಂಥ ಆಚಾರಗಳನ್ನು ನಾವು ಸೃಷ್ಟಿ ಮಾಡ್ತೇವೆ ಇವತ್ತು ನಮ್ಮನ್ನ ನಾವು ಪ್ರಕಟಪಡಿಸಿಕೊಳ್ಳಿಕ್ಕೆ. ಗಲಾಟಿಯನ್ಸ್ ಚಾಪ್ಟರ್ 6 verse 12. ಅವನ ಬರೀತಾನೆ, ತಮಗೆ ಕ್ರಿಸ್ತನ ಸಿಲುಬೆಯ ದೆಸೆಯಿಂದ ಹಿಂಸೆಯಾಗುವುದೆಂಬುದೇ ಅದರ ಉದ್ದೇಶ. 14ನೇ ವಚನ. ನನಗಾದರೂ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಲ್ಪಡುವುದು ಬೇಡವೇ ಬೇಡ, ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತ್ತು. ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೆನು. ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೆ ಇರುವುದರಲ್ಲಿಯೂ ಏನೂ ಇಲ್ಲ. ಹೊಸ ಸೃಷ್ಟಿಯೇ ಬೇಕು. ಈ ಸ್ತೋತ್ರಕ್ಕೆ ಸರಿಯಾಗಿ ನಡೆಯುವರೆಲ್ಲರಿಗೆ, ಅಂದರೆ ದೇವರ ಇಸ್ರಾಯೇಲರಿಗೆ ಶಾಂತಿಯೂ ಕರುಣೆಯೂ ಆಗಲಿ. Praise the Lord. Hallelujah. 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 ನಾನು ಲೋಕವು ಸಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತು ಹೋಯಿತು. ಈ ಲೋಕ ಏನು ಅಲ್ಲ ನನಗೆ. ಇನ್ನೊಂದು ಅರ್ಥದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಈ ಲೋಕ ನನ್ನ ಕಣ್ಮುಂದೆ ಇದ್ರು ಆ ಲೋಕ ನನ್ನ ಹತ್ರ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾನು ತಿರುಗಾಡ್ತಾ ಇದ್ದೀನಿ, ಬಟ್ ಈ ಲೋಕದಲ್ಲಿ ನಾನು ಎಲ್ಲಿದೆ ನನಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಲೋಕದ ಪಾಲಿಗೆ ನಾನು ಸತ್ತೋಗ್ಬಿಟ್ಟಿದ್ದೀನಿ. ನನ್ನ ಪಾಲಿಗೆ ಲೋಕ ಸತ್ತೋಗಿದೆ. ಮತ್ತೆ ಏನಕ್ಕೆ ನಾನು ಈ ಲೋಕವನ್ನು ನೋಡಲಿ? ಏನಕ್ಕೆ ಈ ಲೋಕವನ್ನು ಬಯಸಲಿ? ಏನಕ್ಕೆ ಈ ಲೋಕದ ಸ್ನೇಹ? ಏನಕ್ಕೆ ಈ ಲೋಕದ ಪ್ರೀತಿ? ಏನಕ್ಕೆ ಈ ಲೋಕದ ಆಡಂಬರಗಳು? ಏನಕ್ಕೆ ಎಲ್ಲ ಬಹಿರಾಚಾರಗಳು? ಏನಕ್ಕೆ ಎಲ್ಲ ವಿಷಯಗಳು? ನನಗಾದರೂ ಸಿಲುಬೆಗೆ ಹಾಕಿಸಿಕೊಂಡ ಕ್ರಿಸ್ತನು ಮಾತ್ರವೇ.
ಶಾಪಗ್ರಸ್ತನಾಗಲಿ. Praise the Lord. Hallelujah. How can I miss that? ಇನ್ನೊಂದು ಕಡೆ ಪೌಲನು ಬರೀತಾನೆ, ಕ್ರಿಸ್ತನನ್ನು ಪ್ರಕಟಪಡಿಸಿದವನು ಶಾಪಗ್ರಸ್ತನ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಏನಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಾವು ಕ್ರಿಸ್ತನನ್ನು ಆಶ್ರಯಿಸಿಕೊಳ್ಳುವವರಾಗಿರಬೇಕು. ನಾವು ದೇವರನ್ನು ಆಶ್ರಯಿಸಿಕೊಳ್ಳುವವರಾಗಿರಬೇಕು. ಬೇರೆ ಯಾವುದನ್ನು ನಾವು ಅದರಲ್ಲೂ ವಿಶೇಷವಾಗಿ ಲೋಕದಲ್ಲಿರುವಂಥ ಯಾವುಗಳನ್ನು ನಾವು ಆಶ್ರಯವಾಗಿಟ್ಟುಕೊಳ್ಳುವ. ಅದು ಮನುಷ್ಯರಾಗಿರ್ಬೋದು, ನಾಯಕರಾಗಿರ್ಬೋದು, ಹಣವಾಗಿರ್ಬೋದು, ಆಸ್ತಿಯಾಗಿರ್ಬೋದು, ಜ್ಞಾನವಾಗಿರ್ಬೋದು, ವಿದ್ಯಾಭ್ಯಾಸವಾಗಿರ್ಬೋದು, ಜಾಬ್ ಆಗಿರ್ಬೋದು, ಒಳ್ಳೆ ಕೆಲಸವಾಗಿರ್ಬೋದು, ಅಥವಾ ನನ್ನ ಹಿಂದೆ ಇರತಕ್ಕಂಥ ದೊಡ್ಡ ಕುಟುಂಬ ಇರ್ಬೋದು, ನನ್ನ ಸ್ನೇಹಿತರುಗಳಾಗಿರ್ಬೋದು, ಅಥವಾ ನನಗೆ ಸಹಾಯ ಮಾಡುವಂಥವರಾಗಿರ್ಬೋದು, ಅಥವಾ ನನಗಿರುವಂಥ ಕಂಪನಿ ಆಗಿರ್ಬೋದು, ಅಥವಾ ನನಗಿರುವಂಥ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ಅಥವಾ ನನಗಿರುವಂಥ ಒಂದು ನೇಮು ಆಗಿರ್ಬೋದು, ಈ ಲೋಕದಲ್ಲಿ ಯೇಸು ಕ್ರಿಸ್ತನನ್ನ ಪ್ರೀತಿಸುವವರು, ಯೇಸು ಕ್ರಿಸ್ತನನ್ನ ಆಶ್ರಯಿಸುವವರು, ಯೇಸು ಕ್ರಿಸ್ತನ ಹಿಂಬಾಲಕರು, ಯೇಸುವನ್ನೇ ನನ್ನ ನಂಬಿಕೆಗೆ ಯೋಗ್ಯನವರಾಗಿ ಇಟ್ಟುಕೊಳ್ಳುವವರು ಈ ಲೋಕದಲ್ಲಿ ಯಾವುದನ್ನು ಆಶ್ರಯಿಸಿಕೊಳ್ಳಬಾರದು. ಯಾಕೆಂದರೆ ನಾವು ಲೋಕದವರಲ್ಲ, ನಾವು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರು, ಲೋಕದಿಂದ ಆರಿಸಿ ತೆಗೆಯಲ್ಪಟ್ಟವರು. ನಮ್ಮ ರಾಜ್ಯ, ನಮ್ಮ ತವರೂರು, ನಮ್ಮ ಶಾಶ್ವತ ನೆಲೆ ಪರಲೋಕವಾಗಿದೆ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ. ನಮ್ಮ ಸಂಸ್ಥಾನ ಪರಲೋಕವಾಗಿದೆ. ನಾವು ಇಹಲೋಕಕ್ಕೆ ಸಂಬಂಧಪಟ್ಟವರಲ್ಲ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾವೀಗಾಗಲೇ ಸಂಪೂರ್ಣವಾಗಿ ಪ್ರತ್ಯೇಕಿಸಲ್ಪಟ್ಟವರಾಗಿರೋದ್ರಿಂದ ಈ ಲೋಕ ಯಾವತ್ತೂ ನಮ್ಮನ್ನು ಪ್ರೀತಿಸುವುದಿಲ್ಲ. ಹಲ್ಲೆಲೂಯ. ಈ ಲೋಕ ನಮ್ಮನ್ನು ದ್ವೇಷಿಸುತ್ತದೆ. ಈ ಲೋಕ ನಮಗೆ ಶತ್ರುವಾಗಿದೆ. ಮೋಸಕರವಾಗಿ ನಮ್ಮನ್ನು ಮೋಸಗೊಳಿಸಲಿಕ್ಕೆ ಪ್ರಯತ್ನಿಸುತ್ತದೆ. ಫಿಲಿಪ್ಪಿ 3ನೇ ಅಧ್ಯಾಯ 20ನೇ ವಚನ. ಫಿಲಿಪಿಯನ್ಸ್ 3:20. ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಣನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಭೂಮಿ ಮೇಲೆ ಅರಮನೆ ಕಟ್ಟಿಕೊಂಡ್ರು ಕೂಡ ನಾವಿಲ್ಲಿ ವಾಸ ಮಾಡಕ್ ಹೋಗೋದಿಲ್ಲ. ನಾವು ಒಳ್ಳೆ ಐಲ್ಯಾಂಡ್ ನ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಒಂದು ಬಂಗ್ಲೆಯನ್ನ ಕಟ್ಟಿಕೊಂಡ್ರು ಕೂಡ that is not going to be permanent, because we are waiting. Hallelujah. ನಾವೆಲ್ಲರೂ ಕಾಯ್ತಾ ಇದ್ದೇವೆ, ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ. ನಮ್ಮ ಶಾಶ್ವತ ರಾಜ್ಯ, ನಮ್ಮ ಶಾಶ್ವತವಾದ ಮನೆ ಅದು ಈ ಲೋಕದಲ್ಲಿ ಇಲ್ಲ, ಪರಲೋಕದಲ್ಲಿದೆ. ಹಲ್ಲೆಲೂಯಾ. ನೂತನ ಲೋಕದಲ್ಲಿದೆ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ಪೌಲನು ಬರೆಯುತ್ತಾನೆ, ನೀವು ಕರ್ತನನ್ನು ಆಶ್ರಯಿಸಿಕೊಳ್ಳ್ರಿ, ದೇವರನ್ನು ಆಶ್ರಯಿಸಿಕೊಳ್ಳ್ರಿ. ಎಫೆಸ 6ನೇ ಅಧ್ಯಾಯ 10ರಿಂದ ಸ್ಪಿರಿಚುವಲ್ ವಾರ್ಫೇರ್, ಆತ್ಮಿಕ ಯುದ್ಧದ ಬಗ್ಗೆ ಬರೆಯುತ್ತದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಪೌಲನು ಕೊಡುವಂಥ ಫೌಂಡೇಶನ್, ಒಂದು ಅಸ್ಥಿವಾರ ಏನಂದ್ರೆ, ಆತ್ಮಿಕ ಯುದ್ಧವನ್ನು ಮಾಡೋದಕ್ಕೆ ಮುಂಚಿತವಾಗಿರ್ಬೇಕಂತ ಅಸ್ಥಿವಾರ ಏನಂದ್ರೆ, ನಾವು ಕರ್ತನನ್ನು ಆಶ್ರಯಿಸಿಕೊಳ್ಳೋದನ್ನ ಕಲಿಬೇಕು. ಕರ್ತನೊಂದಿಗೆ ಇದ್ದರೆ ಮಾತ್ರ ನಾವು ಆತ್ಮಿಕ ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯ. ಕರ್ತನೇ ನಮ್ಮ ಜೊತೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಏನೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಪೌಲನು ಬರೀತಾನೆ, ಕರ್ತನನ್ನು ಆಶ್ರಯಿಸಿಕೊಳ್ಳ್ರಿ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಯಾವತ್ತಿಗೂ
Praise the Lord. Hallelujah. ಒಮ್ಮೆ ಒಬ್ಬ ವ್ಯಕ್ತಿ ಇಡೀ ಸೈತಾನನ ರಾಜ್ಯಕ್ಕೆ ನಡುಕನ ಉಂಟು ಮಾಡಿದಂತ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ಇಡೀ ಕ್ರೈಸ್ತತ್ವ ಒಪ್ಪಿಕೊಳ್ಳುವಂತ ವ್ಯಕ್ತಿ ಅಂದ್ರೆ ಅಪೊಸ್ತಲ ಪೌಲನ. ಹಲ್ಲೆಲೂಯಾ. ಆ ಪೌಲನ ಎಷ್ಟು ಶ್ರೀಮಂತನಾಗಿದ್ದ, ಎಷ್ಟು ಹಣ ಅವನ ಹತ್ರ ಇತ್ತು, ಎಷ್ಟು ಆಸ್ತಿ ಅವನ ಹತ್ರ ಇತ್ತು, ಎಷ್ಟು ವೆಹಿಕಲ್ಗಳು ಅವನ ಹತ್ರ ಇದ್ದು, ಎಷ್ಟು ಜನರು ಅವನ ಜೊತೆ ಇದ್ರು. ನಿನ್ನೆ ಸ್ಟಡಿ ಮಾಡ್ತಾ ಇದ್ದೆ. ಕೊಲೊಸೆ ಬರೀಬೇಕಾದ್ರೆ ಪೌಲನು ಬರೀತಾನೆ, ದೇವರು ನಿಮಗೆ ವಂದನೆಯನ್ನ ಹೇಳಿದ, ವಂದನೆಯನ್ನ ತಿಳಿಸ್ತಾ ಇದ್ದಾರೆ. ಕೊಲೊಸೆ ಪತ್ರಿಕೆ 4ನೇ ಅಧ್ಯಾಯ ಓದ್ಕೊಳ್ತಾರೆ, ದೇವರು ನಿಮಗೆ ವಂದನೆಯನ್ನ ಹೇಳ್ತಾರೆ ಎಂಬುದಾಗಿ. ಅಂದ್ರೆ ಅಪೊಸ್ತಲ ಪೌಲನ ಜೊತೆ ದೇವರು ಇದ್ದಾನೆ. ಹಲ್ಲೆಲೂಯಾ. ಆದ್ರೆ ಅದೇ ಪೌಲನು ನನ್ಗನಿಸ್ತದೆ 2 ತಿಮೋತಿ ಅಥವಾ 1 ತಿಮೋತಿ 2 ತಿಮೋತಿಯಲ್ಲಿ ಓದ್ಕೊಂಡ್ರೆ ದೇವರು ನಮ್ಮನ್ನು ಬಿಟ್ಟು ಲೋಕದೊಳಗಡೆ ಹೊರಟೋದಾರೆ. Praise the Lord. Hallelujah. What a contrast. ಎಷ್ಟು ಎಂತ ಕಾರ್ಯಗಳನ್ನ ನೋಡ್ತೀವಿ ನೋಡಿ. ಅಪೊಸ್ತಲ ಪೌಲನಿಗಿದ್ದಂತ ವ್ಯಕ್ತಿ, a leader, church leader, great man, ದೇವನು ಅವನು ಪೌಲನೊಂದಿಗೆ ಸೇವೆ ಮಾಡುವಂತ ವ್ಯಕ್ತಿ, ಪೌಲನೊಂದಿಗೆ ಪ್ರಯಾಣ ಮಾಡುವಂತ ವ್ಯಕ್ತಿ, ಪೌಲನೊಂದಿಗೆ ವಾಕ್ಯವನ್ನು ಸಾರುವಂತ ವ್ಯಕ್ತಿ, ಪೌಲನೊಂದಿಗೆ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ. ಅಂತ ವ್ಯಕ್ತಿ ಅಪೊಸ್ತಲ ಪೌಲನು ಬರೀತಾನೆ ಕೊಲೊಸೆ ಪತ್ರಿಕೆಯಲ್ಲಿ, ದೇವನು ಕೂಡ ನಿಮಗೆ ವಂದನೆಗಳನ್ನು ತಿಳಿಸ್ತಾನೆ ಎಂಬುದಾಗಿ. ಅದೇ ಪೌಲನು ಬರೀತಾನೆ, ದೇವನು ಅವನು ಲೋಕವನ್ನು ಪ್ರೀತಿಸಿಬಿಟ್ಟ, ಅವನು ದೇವರನ್ನು ಆಶ್ರಯಿಸಿಕೊಳ್ಳಿಲ್ಲ, ಲೋಕವನ್ನು ಆಶ್ರಯಿಸಿಕೊಂಡ. ದುಃಖಕರ ಸಂಗತಿ, ಎಷ್ಟೋ ನಾಯಕರುಗಳ ಪರಿಸ್ಥಿತಿ ಆಗುತ್ತೆ. ಯಾಕೆ ನಾನು ದೇವರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ಸಮಯದಲ್ಲಿ ಬೇಕಾದರೂ ಲೋಕ ನಮ್ಮನ್ನು ವಂಚಿಸಬಹುದು, ಯಾವ ಸಮಯ ಬೇಕಾದರೂ ಲೋಕವು ನಮ್ಮನ್ನ ಎಳೆಯಬಹುದು, ಯಾವ ಸಮಯದಲ್ಲಿ ಬೇಕಾದರೂ ನಾವು ಸ್ವಲ್ಪ ಡೈವರ್ಟ್ ಆಗಿ ಕರ್ತನನ್ನ ಬಿಟ್ಟು ನಾವು ಲೋಕವನ್ನು ಆಶ್ರಯಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಎಷ್ಟೋ ಜನ ಸೇವಕರುಗಳಿಗೆ ಇದು ನಡೆದಿದೆ. ಎಷ್ಟೋ ಜನ ಸೇವಕರುಗಳು ಎಷ್ಟೆಂತ ಸಮಯಗಳಲ್ಲಿ ಕರ್ತನಲ್ಲಿ ಅತ್ಯಧಿಕವಾಗಿ ಬೆಳೆದಂತ ಸೇವಕರುಗಳು ಅವರು ಲೋಕವನ್ನು ಹಿಡಿದಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾವಾದರೂ ಕೊನೆಯವರೆಗೆ ಕರ್ತನನ್ನು ಆಶ್ರಯಿಸಿಕೊಳ್ಳುವಾಗಿದೆ. ಹಲ್ಲೆಲೂಯಾ. ದೇವರನ್ನು ಆಶ್ರಯಿಸಿಕೊಂಡು ಜೀವಿಸಲಾಗಿದೆ. ಆತ್ಮಿಕ ಯುದ್ಧವನ್ನು ನಾವು ಮಾಡಬೇಕು ಅಂದ್ರೆ ನಮ್ಮ ತಳಪಾಯ ನಾವು ಕರ್ತನನ್ನು ಆಶ್ರಯಿಸಿಕೊಳ್ಳುವಾಗಿದೆ. ನಾನು ಹೇಳಿದೆ, ಪೌಲನಂತ ರೀತಿಯಲ್ಲಿ ಯಾರು ಅಂತ ಯುದ್ಧವನ್ನು ಮಾಡಲಿಕ್ಕೆ ಆಗುತ್ತಿಲ್ಲ. ಅಂತ ಪೌಲನಿಗಿದ್ದು ಒಂದೇ, ಅವನಿಗಿದ್ದೆಲ್ಲ ಒಂದೇ, ಕರ್ತನಾದ ಯೇಸು ಕ್ರಿಸ್ತ. ಹಲ್ಲೆಲೂಯಾ. ಯಾವುದನ್ನು ಆಶ್ರಯಿಸಿಕೊಳ್ಳಿ. Can you show me any verse in the Bible that is dependent on any human being? ಎಲ್ಲಾದ್ರೂ ಒಂದು ಕಡೆಗಳಲ್ಲಿ ನಾನು ಒಬ್ಬ ವ್ಯಕ್ತಿಯನ್ನು ಆಶ್ರಯಿಸಿಕೊಂಡು ಸೇವೆ ಮಾಡಲಿಕ್ಕೆ ಪೌಲನೆಲ್ಲಾದ್ರೂ ಬರೆದಿರೋದನ್ನು ಕೇಳಿದ್ದೀನಿ? ನೋ. ಎಲ್ಲಿಯೂ ಕೂಡ ಅವನು ಮನುಷ್ಯನನ್ನು ಆಶ್ರಯಿಸಿಕೊಂಡಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 14 ಪತ್ರಿಕೆಗಳಲ್ಲಿ ಎಲ್ಲಿಯೂ ನಾವು ಓದಲಿಕ್ಕೆ ಸಾಧ್ಯವಿಲ್ಲ ಅವನು ಮನುಷ್ಯರನ್ನು ಆಶ್ರಯಿಸಿಕೊಂಡ. Thank God for spiritual leaders. Hallelujah. Thank God for spiritual mentors. ಆತ್ಮಿಕ ನಾಯಕರುಗಳಿಗಾಗಿ, ಆತ್ಮಿಕ ಮಾರ್ಗದರ್ಶಿಗಳಿಗಾಗಿ, ಆತ್ಮಿಕದಲ್ಲಿ ನಮ್ಮ ಎಲ್ಲ ನಾಯಕರುಗಳಿಗಾಗಿ ನಾವು ಸ್ತೋತ್ರ ಮಾಡಬೇಕು. ಅವರನ್ನ ಹಿಂಬಾಲಿಸಬೇಕು, ಅವರಿಗೆ ವಿಧೇಯರಾಗಬೇಕು, ಅವರನ್ನ ಮಾತನ್ನ ಕೇಳಬೇಕು, ಅವರ ನಿದರ್ಶನಗಳನ್ನ ಪಾಲಿಸಬೇಕು, ಅವರ ಮಾದರಿಗಳನ್ನು ಅನುಸರಿಸಬೇಕು. ಪೌಲನೇ ಹೇಳ್ತಾನೆ, ನಾನು ಕ್ರಿಸ್ತನನ್ನು ಅನುಸರಿಸುವ ಪ್ರಕಾರ ನೀವು ನನ್ನನ್ನು ಅನುಸರಿಸಿ ಎಂಬುದಾಗಿ. Never say depend upon him. Hallelujah.
Peter chapter 5 verse 8 says, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. He is our second greatest enemy, not first enemy. I said our first enemy is the world. Hallelujah. ನಮ್ಮ ಮೊದಲ ಶತ್ರು ಈ ಲೋಕ. ಲೋಕ ನಮ್ಮನ್ನ ಹೇಗೆ ಸೆಳೆಯಲಿಕ್ಕೆ ಪ್ರಯತ್ನಿಸ್ತದೋ ಗೊತ್ತಿಲ್ಲ. ಎರಡನೆಯ ಶತ್ರು ಕರ್ತನನ್ನು ಆಶ್ರಯಿಸಿಕೊಳ್ಳಲಿಕ್ಕೆ ಬಿಡದೆ ನಮ್ಮ ಹಿಂದೆ ಮುಂದೆ ಗರ್ಜಿಸುವ ಸಿಂಹದಂತೆ ಯಾವಾಗ ಎಳಲಿ, ಯಾವಾಗ ನುಗ್ಲಿ, ಯಾವಾಗ ಬೀಳಿಸಲಿ ಎಂಬುದಾಗಿ ನಮ್ಮ ಸುತ್ತಮುತ್ತ ತಿರುಗಾಡುವಂತ ಶತ್ರು ಸೈತಾನನವರ ದೂತರುಗಳಾಗಿದ್ದಾರೆ. ಲೋಕದಲ್ಲಿ ಅಂಧಕಾರದ ಆತ್ಮಗಳು ಬಹಳ ಇವೆ. ಒಂದಲ್ಲ ಎರಡಲ್ಲ, 100 ಅಲ್ಲ 200 ಅಲ್ಲ, 1 ಲಕ್ಷ ಅಲ್ಲ 2 ಲಕ್ಷ ಅಲ್ಲ, they are countless. ಎಣಿಸಲಾರದಷ್ಟು ದುರಾತ್ಮಗಳು. Praise the Lord. Hallelujah. Hallelujah. ಯೇಸು ಸ್ವಾಮಿ ಮಾತುಗಳಲ್ಲಿ ನಾವು ಕೇಳ್ತೇವೆ ಅಶುದ್ಧಾತ್ಮಗಳು, ದೆವ್ವಗಳು, ದುರಾತ್ಮಗಳು. ಈ ದಿನಗಳಲ್ಲಿ ಕೆಲವು ಲಿಬರಲ್ ಥಿಯಾಲಜಿಯನ್ಸ್, ಲಿಬರಲ್ ವ್ಯಕ್ತಿಗಳು ಕೇವಲ ಸೈಕಾಲಜಿಕಲ್ ಪ್ರಾಬ್ಲಮ್ ಅಂತಾರೆ. ಪ್ರೈಸ್ ದಿ ಲಾರ್ಡ್. ಯಾವ ದೆವ್ವನೂ ಇಲ್ಲ, ಯಾವ ದುರಾತ್ಮಗಳು ಇಲ್ಲ. ಏನ್ ಪ್ರಾಬ್ಲಮ್? ಸೈಕಾಲಜಿಕಲ್ ಪ್ರಾಬ್ಲಮ್, ಮಾನಸಿಕ ವಿಷಯಗಳವೆಲ್ಲ. ಮಿಸ್ಟೇಕ್ ಮಾಡ್ಕೊಳ್ತಾರೆ ಜನ. ನೋ ಬ್ರದರ್ ಸಿಸ್ಟರ್ಸ್, ನೋ ಮಿಸ್ಟೇಕ್. ದುರಾತ್ಮಗಳಿರುವುದು ಸತ್ಯ, ದೆವ್ವಗಳಿರುವುದು ಸತ್ಯ, ಅಶುದ್ಧಾತ್ಮಗಳಿರುವುದು ಸತ್ಯ, ಅಂಧಕಾರದ ದೊರೆತನದ ಆತ್ಮಗಳಿರುವುದು ಸತ್ಯ, ಅಂಧಕಾರದ ಅಧಿಪತಿಗಳಿರುವುದು ಸತ್ಯ, ಲೂಸಿಫರ್ ಸತ್ಯ. ಯೇಸು ಕ್ರಿಸ್ತನು ಆರಿಸಿಕೊಂಡ ಮಕ್ಕಳಿಗೆ ವಿರುದ್ಧವಾಗಿ ಹೋರಾಟ ಮಾಡುವಂತ ಈ ದುರಾತ್ಮಗಳಿರೋದು ಸತ್ಯ. ನಾವು ಯಾವ ಆತ್ಮಗಳನ್ನು ಆಶ್ರಯಿಸಿಕೊಳ್ಳುವುದು ಅನ್ನೋದು ಬಹಳ ಪ್ರಾಮುಖ್ಯ. ನಾವು ದೇವರ ಆತ್ಮನನ್ನು ಆಶ್ರಯಿಸಿಕೊಂಡು ಜೀವಿಸ್ತೇವೆ, ದುರಾತ್ಮನನ್ನು ಆಶ್ರಯಿಸಿಕೊಂಡು ಜೀವಿಸ್ತೇವೆ. ಲಕ್ಷಗಟ್ಟಲೆ ಜನಗಳು ದುರಾತ್ಮಗಳನ್ನು ಆಶ್ರಯಿಸಿ ಜೀವಿಸ್ತಾ ಇದ್ದಾರೆ, ಬದುಕ್ತಾ ಇದ್ದಾರೆ, ಅವುಗಳನ್ನೇ ಬಿಸ್ನೆಸ್ ಆಗಿ ಮಾಡಿಕೊಂಡಿದ್ದಾರೆ. It is not new. Read Acts chapter 16. ಗಾಡುಗಾತಿ ಯಜಮಾನರು ಅವಳನ್ನೇ ಪ್ರಾಫಿಟ್ ಆಗಿ ಮಾಡಿದ್ರು. Praise the Lord. Hallelujah. ಅವಳನ್ನೇ ಬಿಸ್ನೆಸ್. Their business was from that spirit. ದುರಾತ್ಮದ ಮೂಲಕ ಬಿಸ್ನೆಸ್ ಸೇವೆ, ದುರಾತ್ಮದ ಮೂಲಕ ಪ್ರಾಫಿಟ್. Hallelujah. ದುರಾತ್ಮಕ್ಕೆ ಒಂದು ಸತ್ಯ ಗೊತ್ತಾಯಿತು. ಅದು ಕೇಳ್ತದೆ, ಇವರು ಪರಾತ್ಪರನಾದ ದೇವರ ಸೇವಕರುಗಳು. Hallelujah. 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 ಇವರು ಪರಾತ್ಪರನಾದ ದೇವರ ಸೇವಕರುಗಳು. ದೇವರ ನಾಮಕ್ಕೆ ಸ್ತೋತ್ರ. ಅದ್ರ ಮೂಲಕ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಆ ದುರಾತ್ಮ ಜನರಿಗೆ ಭವಿಷ್ಯ ಹೇಳ್ತದೆ, ಅನೇಕ ಕಾರ್ಯಗಳನ್ನ ಮಾಡ್ತದೆ. ಆ ದುರಾತ್ಮದ ಮೂಲಕ they are doing a nice profitable business. ಪೌಲನಿಗೆ ಒಂದು ದಿನ ಬೇಜಾರಾಗೋದು. Praise the Lord. Hallelujah. Hallelujah. ಪೌಲನಿಗೆ ಒಂದು ಬೇಜಾರಾಗಿ ದುರಾತ್ಮ ಬಿಟ್ಟು ಅಂದ್ಬಿಟ್ಟ. ಇಮ್ಮಿಡಿಯೇಟ್ ಆಗಿ ಆ ದುರಾತ್ಮ ಬಿಟ್ಟೋಯ್ತು. ಅಯ್ಯಮ್ಮನಿಗೆ ಏನಿಲ್ಲ ಇವಾಗ. Praise the Lord. Hallelujah. ಎಲ್ಲಿ ಯಜಮಾನರು ಸಿಟ್ಟು ಬಂದು ಹೋಯ್ತು, ನಮ್ಮ ಪ್ರಾಫಿಟ್ ಎಲ್ಲ. ಎಷ್ಟೋ ಜನಗಳು
ಆತ್ಮಗಳಿಗೆ ಬೆಳಕಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಇವನ್ ಮ್ಯಾಜಿಕ್, ಮಂತ್ರ, ತಂತ್ರಗಳು, ಅದು ಇದು ಎಂಥ ಬಿಸ್ನೆಸ್ಗಳು ನಡೀತಿದ್ದಾವೆ. ದುರಾತ್ಮಗಳ ಹೆಸರು, ದುರಾತ್ಮಗಳನ್ನು ಉಪಯೋಗಿಸ್ಕೊಂಡು ಇವನೆಷ್ಟೋ ಜನ ಕ್ರೈಸ್ತರು ಕೂಡ ಈ ದುರಾತ್ಮಗಳಿಗೆ ಬಲಿಯಾಗುತ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರಾಯೇಲ್ ಅರಸನಾದ, ನನಗೆ ಟೈಮ್ ಇಲ್ಲ ಈ ವಾಕ್ಯಗಳನ್ನ ಹೇಳ್ಕೊಳ್ಳೋದು. ಇಸ್ರಾಯೇಲ್ ಅರಸನ ಒಂದ್ಸಲ ಏನ್ ಮಾಡ್ತಾರೆ, ಫಿಲಿಸ್ಟಿಯರು ನಮ್ಮನ್ನು ಜಯಿಸಿದ್ರು, ಫಿಲಿಸ್ಟಿಯರ್ ದೇವರುಗಳೇ ನಮ್ಮ ದೇವರುಗಳಿಂದ ದೊಡ್ಡ ದೇವರುಗಳು ಅಂತ ಹೋಗ್ಬಿಟ್ಟು ಅವು ದೇವರುಗಳೇ ಇಟ್ಕೊಂಡು ಪೂಜೆ ಮಾಡ್ತಾರೆ. ಎಷ್ಟು ಜನ ಕ್ರೈಸ್ತರುಗಳು ಇದೇ ಕೆಲಸ ಮಾಡ್ತಾ ಇದ್ರು. ಯಾಕೋ ಯೇಸು ಸ್ವಾಮಿ ನಮಗೇನು ಮಾಡ್ತಾ ಇಲ್ಲ, ಯೇಸು ಸ್ವಾಮಿಯಿಂದ ಏನು ನಡೀತಾ ಇಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿ ಬರೋಣ, ಅಲ್ಲಿ ಆ ಗುರು ಹತ್ರ, ಈ ದೇವಸ್ಥಾನದ ಹತ್ರ, ಈ ಭವಿಷ್ಯ ಹೇಳೋನ ಹತ್ರ, ಈ ಇದ್ರ ಹತ್ರ. ಇವಾಗ ಕ್ರಿಶ್ಚಿಯನ್ಸ್ ಯಾರನ್ನ ಆಶ್ರಯಿಸ್ಕೊಳ್ತಾರೆ ಅವರು? ಯಾವ ಆತ್ಮವನ್ನು ಆಶ್ರಯಿಸ್ಕೊಳ್ತಾ ಇದೀವಿ ನಾವು? ಕರ್ತನ ಆತ್ಮನನ್ನು ಆಶ್ರಯಿಸ್ಕೊಳ್ತಾ ಇದ್ವಿ ಅಥವಾ ದುರಾತ್ಮಗಳನ್ನು ಆಶ್ರಯಿಸ್ಕೊಳ್ತಾ ಇದ್ವಿ? ಮೆಡಿಟೇಟ್ ಆನ್ ದಿಸ್. ನಾನಾಗಲೇ ಹೇಳಿದ್ದೀನಿ, ಮೊದಲನೇದಾಗಿ ನಾವು ಕರ್ತನನ್ನು ಆಶ್ರಯಿಸಿಕೊಳ್ಬೇಕು. ಯಾಕೆಂದ್ರೆ ಲೋಕವು ನಮಗೆ ಶತ್ರುವಾಗಿದೆ. ಲೋಕವನ್ನು ಎಂದಿಗೂ ನಾವು ಆಶ್ರಯಿಸಿಕೊಳ್ಬಾರ್ದು. ಎರಡನೇದಾಗಿ ನಾವು ಕರ್ತನನ್ನು ಆಶ್ರಯಿಸಿಕೊಳ್ಳುವಾಗ ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವಂಥವುಗಳು ದುರಾತ್ಮನ ಸೈನ್ಯಗಳು. ಸೈತಾನನು ಅವನ ದೂತರುಗಳು ನಮಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ನಾವು ಎಚ್ಚರಿಕೆಯಾಗಿರಬೇಕು. ಮೋಸ ಹೋಗಬಾರ್ದು. ಲೋಕದಿಂದ ನಾವು ಮೋಸ ಹೋಗಬಾರ್ದು. ದುರಾತ್ಮಗಳಿಂದ ನಾವು ಮೋಸ ಹೋಗಬಾರ್ದು. ಮೂರನೆಯ ಭಯಂಕರವಾಗಿ ವಿಷಯಗಳಿವೆ. ಆದರೆ ಅತ್ಯಂತ ಪ್ರಮುಖವಾಗಿ ನಮ್ಮನ್ನು ಕರ್ತನಿಂದ ದೂರಪಡಿಸಲಿಕ್ಕೆ ಹೋರಾಟ ಮಾಡುವಂಥವು ಈ ಮೂರುಗಳು: ಲೋಕ, ಸೈತಾನ, ಮೂರನೇದಾಗಿ ನಾವು ಮಾಡಿರುವಂಥ ಪಾಪ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಹೇಳ್ತದೆ, ನಮಗೆ ಹತ್ತುಕೊಳ್ಳುವಂಥ ಪಾಪವನ್ನು ನಾವು ತೆಗೆದಿರುವಂಥವಾಗಿ ನಮ್ಮ ಓಟವನ್ನು ನಾವು ಮಾಡಬೇಕಿತ್ತು. ಹಲ್ಲೆಲೂಯಾ. ನಾನು ಮುಗಿಸ್ತೇನೆ. ಇವೆಲ್ಲ ಧ್ಯಾನಿಸಿದ ವಿಷಯವಾಗಿ, ಧ್ಯಾನ ಮಾಡಿದ ವಿಷಯವಾಗಿ ನನಗೆ ಸಮಯವಿಲ್ಲ. ಯಾಕೆಂದರೆ ಈಗಾಗಲೇ 12:35 ಆಗ್ತಾ ಇದೆ. ನಾವು ಆರಾಧನೆ ಮುಗಿಸಬೇಕು. ಆದರೆ ಧ್ಯಾನಿಸಿದ ವಿಷಯವಾಗಿ ಮೂರನೇದಾಗಿ ಇದು ನಮಗೆ ಹತ್ತುಕೊಳ್ಳುವಂಥ ವಿಷಯ. ನಾವು ದೇವರನ್ನು ಆಶ್ರಯಿಸಿಕೊಳ್ಳುವಾಗ ನಮ್ಮನ್ನು ದೇವರಿಂದ ದೂರವಿಡಲಿಕ್ಕೆ ಬಲವಾಗಿ ಹೋರಾಟ ಮಾಡುವಂಥ ಒಂದು ಕಾರ್ಯ ಅಂದರೆ ನಮ್ಮೊಳಗಿರುವಂಥ ಪಾಪ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮುಂಚೆ ಹೇಳ್ತೇವೆ, the more we try to go close to God, the more we feel we are wretched sinners. ಎಷ್ಟು ನಾವು ದೇವರ ಹತ್ತಿರಕ್ಕೆ ಹೋಗಲಿಕ್ಕೆ ಪ್ರಯತ್ನಿಸ್ತೀವೋ ಅಷ್ಟು ನಾವು ದೊಡ್ಡ ಪಾಪಿಗಳ ಥರ ನಾವು ಆಗಿದ್ದೇವೆ ಅಂತ ನಮಗೆ ಅರ್ಥವಾಗ್ತದೆ. ಎಂಥ ಘೋರವಾದಂಥ ಪಾಪದಲ್ಲಿ ನಾವಿದ್ದೇವೆ ಅನ್ನೋದು ನಮಗೆ ಅರ್ಥವಾಗ್ತದೆ. ಯಾಕೆಂತ ಹೇಳಿದ್ರೆ, ಹೆಚ್ಚು ನಾವು ಬೆಳಕಿಗೆ ಹತ್ರ ಹೋಗ್ತಾ ಇದ್ದಂಗೆ ನಮ್ಮಲ್ಲಿರ್ತಕ್ಕಂಥ ಕತ್ತಲೆಯ ಕಾರ್ಯಗಳು ನಮಗೆ ಸ್ಪಷ್ಟವಾಗಿ ಕಾಣಿಸಲಿಕ್ಕೆ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕತ್ತಲೆಯಲ್ಲಿರುವಾಗ ನಮಗೆ ಕತ್ತಲೆಯ ವಿಷಯಗಳು ಕಾಣಿಸೋದಿಲ್ಲ. ಅಲ್ಪ ಸ್ವಲ್ಪ ಬೆಳಕಿನಲ್ಲಿರುವಾಗ ನಮಗೆಲ್ಲ ಕಾಣಿಸೋದಿಲ್ಲ. ಆದರೆ ದೇವರ ಪರಿಪೂರ್ಣವಾದ ಬೆಳಕಿಗೆ ಹತ್ತಿರ ನಾನು ಹೋಗ್ತಾ ನನ್ನಲ್ಲಿರ್ತಕ್ಕಂಥ ಅತ್ಯಂತ ಕಾಣಲಾರದಂಥ ಕತ್ತಲೆಯ ವಿಷಯಗಳು ಕೂಡ ನನಗೆ ಕಾಣಿಸಲಿಕ್ಕೆ ಪ್ರಾರಂಭವಾಗ್ತವೆ. ಹಲ್ಲೆಲೂಯಾ. ಇದು ಸತ್ಯ ಪ್ರಿಯವೇ. ಯೋಹಾನ 3ನೇ ಅಧ್ಯಾಯ 17, 18, 19 ಓದ್ಕೊಳ್ಳಿ. ಆಮೇಲೆ ಓದ್ಕೊಳ್ಳಿ. ಕತ್ತಲೆಯ ನಾವೆಷ್ಟು ಬೆಳಕಿಗೆ ಹತ್ರ ಹೋಗ್ತೇವೋ ನಮ್ಮಲ್ಲಿರ್ತಕ್ಕಂಥ ಕತ್ತಲೆ ನಮಗೆ ಪ್ರಕಟವಾಗಲಿಕ್ಕೆ ಪ್ರಾರಂಭಿಸ್ತದೆ. The darkness will be revealed in the light. The more I get close to the light, more I am exposed. Hallelujah. ಎಲ್ಲಿವರೆಗೆ ಕತ್ತಲೆಗೆ ಇರ್ತೀನೋ
ನನಗೂ ಅರ್ಥ ಆಗಿದೆ, ನನಗೂ ಗೊತ್ತಾಗೋದಿಲ್ಲ. ಐ ಫೀಲ್ ಲೈಕ್ ಐ ಆಮ್ ಪರ್ಫೆಕ್ಟ್, ಆಲ್ ರೈಟ್, ಗುಡ್, ಫೈನ್. ಆದರೆ ಬೆಳಗ್ಗೆ ಎಷ್ಟು ಹತ್ರ ಹೋಗ್ತಿದೆ, ಪರಿಪೂರ್ಣವಾದ ಬೆಳಕು, ಪರಿಪೂರ್ಣವಾದ ಕತ್ತಲೆ ಕಾಣಿಸುತ್ತದೆ. ಆವಾಗ ನನ್ನ ಪರಿಸ್ಥಿತಿ ಅರ್ಥ ಆಗ್ತದೆ. ಅಯ್ಯೋ, ನಾನೆಂಥ ದುರಾವಸ್ಥೆಯಲ್ಲಿದ್ದವನು. ಹಲ್ಲೆಲೂಯಾ. ಅಯ್ಯೋ, ನಾನೆಂಥ ದುರಾವಸ್ಥೆಗಳ ಮನುಷ್ಯ. ಇಂಥ ಪಾಪದಿಂದ ಯಾರು ನನ್ನನ್ನು ಬಿಡಿಸ್ತಾರೆ? ಒಬ್ಬ ಆತನಿದ್ದಾನೆ, ಆತನ ನನ್ನ ಕರ್ತನಾದ ಯೇಸು. ಹಲ್ಲೆಲೂಯಾ. ಆತನನ್ನು ಆಶ್ರಯಿಸಿಕೊಳ್ಳಬೇಕು, ಆತನನ್ನು ಆಶ್ರಯಿಸಿಕೊಳ್ಳಬೇಕು. ನನ್ನನ್ನು ಪಾಪದಿಂದ ಶಾಪದಿಂದ ಬಿಡಿಸುವ ಆತನು ಒಬ್ಬ ಆತನೇ. ಆತನ ನನ್ನ ಕರ್ತನಾದ ಯೇಸು ನನಗೋಸ್ಕರ ಶಾಪಗ್ರಸ್ತನಾಗಿದ್ದಾನೆ, ನನಗೋಸ್ಕರ ಸಿಲುಬೆಯ ಮೇಲೆ ನೇತಾಡಿದ್ದಾನೆ, ನನಗೋಸ್ಕರ ಮರಣವನ್ನು ಅನುಭವಿಸಿದ್ದಾನೆ, ನನಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ, ನನಗೋಸ್ಕರ ಆತನು ಉಣಲ್ಪಟ್ಟಿದ್ದಾನೆ, ನನಗೋಸ್ಕರ ಜೀವಿತರಾಗಿ ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ಕರ್ತನನ್ನು ಆಶ್ರಯಿಸಿಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಗ ಆತನಲ್ಲಿರ್ತಕ್ಕಂಥ ಅತ್ಯಧಿಕವಾದ ಶಕ್ತಿಯನ್ನ ನಾವು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಮೈ ಗುಡ್ನೆಸ್, ಲಿಸನ್ ಟು ಮೀ, ದಿಸ್ ಇಸ್ ಮೋರ್ ಇಂಟ್ರೆಸ್ಟಿಂಗ್. What's happening? Devil don't like my preaching. Praise the Lord. Hallelujah. I think I'm going to finish. You don't need to worry about it. I'm finishing. But I'll just finish after I'm telling you this one. Now, listen to me. This is very, very important. ಯಾಕೆ ನಾವು ಇಷ್ಟೆಲ್ಲ ಕಷ್ಟಪಡ್ತೇವೆ ಅಂದರೆ ಕರ್ತನ ಅತ್ಯಧಿಕವಾದ ಶಕ್ತಿಯನ್ನ ನಾವಿನ್ನು ಓದ್ಕೊಂಡಿಲ್ಲ. ಸೆಕೆಂಡ್ ಪಾರ್ಟ್, ಲಿಸನ್ ಟು ಮೀ. ಇಟ್ಸ್ ಓಕೆ, ಲಿಸನ್ ಟು ಮೀ. ಕರ್ತನ ಅತ್ಯಧಿಕವಾದ ಶಕ್ತಿಯನ್ನ ನಾವಿನ್ನು ಓದ್ಕೊಂಡಿಲ್ಲ. ನಾವು ಮನುಷ್ಯ ಶಕ್ತಿಯಲ್ಲಿ ನಾವು ಎಲ್ಲವನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅದು ನಮ್ಮ ಕೈಲಾಗೋದಿಲ್ಲ, ನಮ್ಮ ಕೈಲಾಗೋದಿಲ್ಲ. ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ಒಬ್ಬ ಆತನು ಬರ್ತಾ ಇದ್ದಾನೆ, ಆತನು ಇವನ ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಅಭಿಷೇಕಿಸ್ತಾನೆ ಅಂತ. ಅದನ್ನು ನಾವು ಹೊಂದ್ಕೊಳ್ತಾ ಇಲ್ಲ. ಪೌಲನು ಬರೀತಾನೆ ಎಫೆಸ ಪತ್ರಿಕೆಗೆ, ಕರ್ತನನ್ನು ಆಶ್ರಯಿಸಿಕೊಳ್ಳುವುದಷ್ಟೇ ಅಲ್ಲ, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕು. ದೇವರ ಶಕ್ತಿ, dynamite, power that is there for us. ದೇವರ ಮಕ್ಕಳಿಗಾಗಿ ದೇವರಿಟ್ಟಿರುವಂತ ದೇವರ ಶಕ್ತಿ, ಅದನ್ನ ನಾವು ಹೊಂದಿಕೊಂಡ್ರೆ ಪಾತಾಳದ ಬಲದಿಂದ ನಾವು ತುಳುಕೊಂಡು ನಡ್ಕೊಂಡು ಹೋಗ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಪಿಶಾಚಿಗಳು, ದುರಾತ್ಮಗಳು, ಸೈತಾನಗಳು, ಒಂದು ಲೂಸಿಫರ್ ಬಂದ್ರು ಕೂಡ ತಿರುಗುಟ ಕಡೆ ನಿಲ್ಕೋಬೇಕು. ಯಾಕೆಂದರೆ ನಾವು ಮನುಷ್ಯರಾಗಿ ನಡೆಯುವವರಲ್ಲ, ನಾವು ದೇವರ ಶಕ್ತಿಯಲ್ಲಿ ನಡೆಯುವವರಾಗಿರ್ತೇವೆ. ದೇವರ ಶಕ್ತಿಯಲ್ಲಿ ನಾವು ನಡೆಯುವಾಗ ದುರಾತ್ಮಗಳನ್ನ ನಡ್ಕೊಂಡು ಹೋಗ್ತೀವಿ ನಾವು. ಅದು ದೇವರು ನನಗೆ ಮಾತನಾಡಿದ್ದು. ಹಲೋ ಭಗವಾನ್, ನೀನು ಬರೀ ನಿನ್ನ ಶಕ್ತಿಯಲ್ಲಿ ಏನೋ ಪ್ರಯತ್ನ ಪಡ್ತಾ ಇದೆಯಾ? ನಿನಗೆ ಇನ್ನೂ ದೇವರ ಶಕ್ತಿ ಏನಂತ ಗೊತ್ತಿಲ್ಲ. 27 ವರ್ಷ ಸೇವೆ ಮಾಡಿದ್ಮೇಲೆ ದೇವರ ಮಾತೇಳ ಮಾತಿಲ್ಲ. ದೇವರ ಶಕ್ತಿ ಗೊತ್ತಿಲ್ಲಪ್ಪ. ನಿನಗೆ ದೇವರ ಶಕ್ತಿ ಏನಂತ ಗೊತ್ತಿಲ್ಲ. ದುರಾತ್ಮಗಳ ಜೊತೆ ಯುದ್ಧ ಮಾಡ್ತಿದೀಯ, ಓಕೆ, ಗುಡ್, ಪ್ರೈಸ್ ದಿ ಲಾರ್ಡ್. ದೇವರ ಶಕ್ತಿ ಗೊತ್ತಿಲ್ಲ. ದೇವರ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಆಗ ನಾವು ಆತ್ಮಿಕ ಯುದ್ಧ ಮಾಡಲಿಕ್ಕೆ ಸಾಧ್ಯ. ಸೊ ಐ ಜಸ್ಟ್ ಫಿನಿಶ್ ದಿ ಫಸ್ಟ್ ಪಾರ್ಟ್. ಕರ್ತನನ್ನು ನಾವು ಆಶ್ರಯಿಸಿಕೊಳ್ಳುವಾಗ ಲೋಕದ ವಿರುದ್ಧವಾಗಿದೆ, ಸೈತಾನ ವಿರುದ್ಧವಾಗಿರ್ತದೆ, ವಾಮನ ವಿರುದ್ಧವಾಗಿರ್ತದೆ. ಈ ಮೂರುಗಳನ್ನು ತೆಗೆದಿಟ್ಟು ಕರ್ತನನ್ನು ನಾವು ಆಶ್ರಯಿಸಿಕೊಳ್ಳಬೇಕು.
ಅದು ನನ್ನ ಕರ್ತನ ಶಕ್ತಿಗೆ ಬಾಗಿಲ ತೆರೀತದೆ. ಸೆಕೆಂಡ್ ಸ್ಟೆಪ್, ದೇವರ ಶಕ್ತಿಯನ್ನು ಅಂದ್ಕೊಳ್ಳಿಕ್ಕೆ ನಮ್ಗೆ ಬಾಗಿಲನ್ನು ತೆರೀತದೆ. ಆಮೇಲೆ ಅಂದ್ಕೊಳ್ಳುತ್ತೆ. Thank you, Lord. Hallelujah. Praise you, Lord. Praise you. Praise you. ಪರಲೋಕದ ತಂದೆಯ ದೇವರೇ, ನಿನ್ನಲ್ಲ ನೀನು ನಮಗೆ ಇಟ್ಟಿರುವಂತಹ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಿಕ್ಕೆ ಕೃಪೆ ಕೊಡಿಸು. ಎಷ್ಟೋ ಸಾರಿ ಕರ್ತನೆ ನಿನ್ನ ಶಕ್ತಿಯನ್ನು ನಾವು ಅರಿತುಕೊಳ್ಳದೆ ಈಗ ಲೋಕದಲ್ಲಿರುವಂತಹ ದುರಾತ್ಮಗಳನ್ನು ನಾವು ಆಶ್ರಯಿಸುವುದು ಸ್ವಾಮಿ. ನಿನ್ನ ಶಕ್ತಿಗಿಂತ ದೊಡ್ಡದು ಯಾವುದೂ ಇಲ್ಲ ಸ್ವಾಮಿ. ಸೃಷ್ಟಿಕರ್ತನ ದೇವರೇ, ನಿನ್ನನ್ನು ನಿನ್ನ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಿಕ್ಕೆ ಕೃಪೆ ಕೊಡೆಯ. ನಮ್ಮನ್ನು ಕರುಣಿಸು, ಬಲಪಡಿಸು. ಯೇಸುವಿನ ಹೆಸರಿನಲ್ಲಿ ತಮಗೆ ನಂಬಿಕೆಯಿಂದ ಪರಲೋಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾವು ಪರಿಶುದ್ಧವಾಗಿ ನಡೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸಿ, ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನ ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಏಕೆಂದರೆ ಕರ್ತನೇ, ರಾಜ್ಯವು ಬಲವು ಮಹಿಮೆಯು ಸದಾಕಾಲವೂ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸವು ಇಲ್ಲಿ ಸೇರಿ ಬಂದಿರುವಂತ ದೇವರ ವಾಕ್ಯವನ್ನ ಕೇಳಿದಂತ ಎಲ್ಲಾ ದೇವ ಮಕ್ಕಳೊಟ್ಟಿಗೆ ಈಗಲೂ ಯಾವಾಗಲೂ ನಿತ್ಯ ನಿರಂತರ ವಾಸ ಮಾಡಲಿ.